ಪ್ರಮಾಣ ವಚನ ತೊಗೊಂಡ್ರು, ಹೊಸ ಸಚಿವರು ತೊಗೊಂಡ್ರು. ಬಟ್ ಬೆಳಗಾವಿ ಜನ ನಿಮ್ಮನ್ನು ನಿರೀಕ್ಷೆ ಮಾಡಿದ್ರು, ಈ ಸಾರಿ ಮಂತ್ರಿ ಸ್ಥಾನ ಆಸಿಫ್ ಸೇಠ್ ಅವ್ರಿಗೆ ಸಿಗತ್ತೆ ಅಂತೇಳಿ ನೀವು ಆಗ್ರಹ ಕೂಡ ಕೇಳಿ ನಮಗೆ ಒಂದು ಒಳ್ಳೆ ಮುಖ್ಯಮಂತ್ರಿ ನನಗೆ ಸಿಗಿದಾವೆ. ಹಾರ್ಡ್ ವರ್ಕಿಂಗ್ ಅದಾರು. ನಾವು ಅವ್ರ ಜೊತೆ ಅವರು KPC ಅಧ್ಯಕ್ಷ ಇದ್ದರು, ನಾನು ಸಿಟಿ ಜಿಲ್ಲಾ ಅಧ್ಯಕ್ಷ, ಅವ್ರ ಜೊತೆ ಕೆಲಸ ಮಾಡಿದ್ದಾನೆ. ಅವ್ರು ಭಾಳ ಹಾರ್ಡ್ ವರ್ಕರ್. ನಮಗೆ ವಿಶ್ವಾಸ ಇದೆ ಅವರು ಹೆಚ್ಚು ಕೆಲಸ ಮಾಡ್ತಾರು. ಮತ್ತು ನಮಗೆ ನಮ್ಮ ಮಂದಿ ಬೇಡಿಕೆ ಮಾಡ್ತಾಯಿದ್ರು ನಮಗೇನು ಸಿಗಬೇಕು. ಸೀನಿಯರ್ಸ್ ಭಾಳ ಅದಾರು. ಇದು ಮೊದಲು ಸೀನಿಯರ್ಸ್ಗೆ ನಾವು ಅವಕಾಶ ಕೊಡೋದು. ಹೈಕಮಾಂಡ್ ಏನು ಮಾಡ್ತೈತದ ಆದ್ಮೇಲೆ ಮಾಡಲಿ. ನಾವು ಸ್ವತಃ ಹೋಗಿ ಯಾವಾಗ ಕೇಳೋದಿಲ್ಲ, ಅನ್ನೋರು ಕೇಳಿಲ್ಲ, ನಾನು ಹೋಗಿ ಕೇಳೋದಿಲ್ಲ. ಮತ್ತು ಜಿಲ್ಲಾ ಸಚಿವರು ಅದಾರು, ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಅದಾರು. ನಾವು ಏನು ಹೇಳಿದ್ರೆ ಎಲ್ಲ ಕೆಲಸ ನಮ್ಗೆ ಮಾಡಿಕೊಡ್ತಾರೆ. ಸಿಟಿಗೆ ನಮಗೆ ಇಶ್ಯೂ ಇಲ್ಲ. ಸರಿ, ಇವತ್ತು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ತಮ್ಮ ಸಚಿವ ಸ್ಥಾನಕ್ಕೆ. ತಮಗೆ ಕೇಳಿದಂಥ ಸ್ಥಾನ ಖಾತೆ ಕೊಟ್ಟಿಲ್ಲ ಅಂತೇಳಿ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. 24 ಗಂಟೆಗೆ ಅಸಮಾಧಾನ ಸ್ಫೋಟ ಆಗಿದೆ. ಎಲ್ಲ ಬೆಳಗ್ಗೆ ನಾವು ನ್ಯೂಸಲ್ಲಿ ನೋಡಿದ್ದೇನೆ. ನಮ್ಮದು ಮುಖ್ಯಮಂತ್ರಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹೋಗಿ ಮಾತಾಡ್ತೀನಿ, ಅವ್ರು ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್, ಮಹಿಳಾ ಸಬಲೀಕರಣ ಬಗ್ಗೆ ಕಾಂಗ್ರೆಸ್ ಅವರು ಈಗ ಬರೀ 14 ಮಂದಿ ಆಗಿದ್ದಾರೆ, ಇನ್ನೂ 20 ಸೀಟ್ ಖಾಲಿ ಇದೆ. ಆ ಥರದಲ್ಲಿ ಆಗೋದು. ನಮ್ಮ ಲಕ್ಷ್ಮಿ ಅಕ್ಕ ಅದಾರು, ಮಾಡ್ಬೋದು ಅವ್ರಿಗೆ. ಥ್ಯಾಂಕ್ ಯು ಸರ್.